ಇನ್ನು ಮೇ 13 ಬೆಂಗಳೂರು ಜನರಿಗೆ ದೊಡ್ಡ ಗಿಫ್ಟ್ ಕೊಡ್ತೀನಿ ಅಂತ 2 ದಿನಗಳಿಂದ ಹೇಳಿಕೆಯನ್ನು ಕೊಡ್ತಾ ಇದ್ದಂತಹ ಬೆಂಗಳೂರು ಉಸ್ತುವಾರಿ ಸಚಿವರಾಗಿರುವಂಥ DCM DK ಶಿವಕುಮಾರ್ ಇವತ್ತೊಂದು ಗಿಫ್ಟ್ ಕೊಟ್ಟಿದ್ದಾರೆ. ಅದೇನು ಅಂದರೆ ಬಿ ಖಾತಾ ಯಾರು ಹೊಂದಿದ್ದಾರೆ ಅವರಿಗೆಲ್ಲ ಎ ಖಾತಾ ಮಾಡೋಕ್ಕೆ ಒಂದಿಷ್ಟು ಬದಲಾವಣೆಗೆ ಡಿಸ್ಕೌಂಟ್ ಆಫರ್ ಎಲ್ಲ ಕೊಟ್ಬಿಟ್ಟಿದ್ದಾರೆ. ಗೈಡ್ಲೈನ್ಸ್ ವ್ಯಾಲ್ಯೂ ಅಲ್ಲಿ ಏನು ನಿಮಗೆ 5% ಇಡ್ತಾ ಇದ್ರು ಅದನಿಗೆ 2% ಇಳಿಕೆ ಮಾಡಿದ್ದಾರೆ. ಸೊ ಹಾಗಾಗಿ ಒಂದಿಷ್ಟು ಅನುಕೂಲ ಮಾಡಿಕೊಟ್ಟಿದ್ದಾರೆ. 50% 25%, 25% ಶೇಕಡ 12 ಹಾಗೂ ಶೇಕಡ 10% ಶೇಕಡ 5ಕ್ಕೆ ಗೈಡ್ಲೈನ್ಸ್ ಇಳಿಕೆಯನ್ನು ಮಾಡಿಕೊಂಡಿದ್ದಾರೆ. ಅದು ಇದರ ಅನುಗುಣವಾಗಿ ಹೋಗುತ್ತೆ. ಸೊ ಇನ್ನು ಭೂ ಗ್ಯಾರಂಟಿ ಯೋಜನೆ ಹಮ್ಮಿಕೊಳ್ಳಲಾಗಿದೆ. ಮನೆ ಬಾಗಿಲಿಗೆಲ್ಲ 23 ಲಕ್ಷ ಆಸ್ತಿದಾರರ ಈ ಖಾತೆ ತಲುಪಿಸಲಾಗುತ್ತೆ ಅಂತಲೂ ಕೂಡ ಹೇಳಿದ್ದಾರೆ. ಸೊ ಯಾವ ರೀತಿಯಾಗುತ್ತೆ ಇದೆಲ್ಲ BBMPಯ ಚುನಾವಣೆ GBA ಚುನಾವಣೆಯ ಲೆಕ್ಕಾಚಾರ ಅಂತಿದ್ದಾರೆ. ಸೊ ಬಿ ಖಾತಾ ಟು ಎ ಖಾತಾಗೆ ಡಿಸ್ಕೌಂಟ್ ಹೇಗಿದೆ ಅನ್ನೋದನ್ನು ಕ್ವಿಕ್ ಆಗಿ ನೋಡ್ಬಿಡೋಣ. ಸೊ ಬೆಂಗಳೂರಿನಲ್ಲಿ 7 ಲಕ್ಷ ಬಿ ಖಾತೆಯನ್ನು ಹೊಂದಿರುವಂಥವ್ರು ಇದ್ದಾರೆ. ಬೆಂಗಳೂರಿನಲ್ಲಿ ಗೈಡ್ಲೈನ್ಸ್ ವ್ಯಾಲ್ಯೂ ಶೇಕಡ 5ರಿಂದ 2ಕ್ಕೆ ಇಳಿಕೆಯನ್ನು ಮಾಡ್ತಾ ಇದ್ದಾರೆ. 50 ಲಕ್ಷ ಇದ್ದರೆ ನಿಮಗೆ ಮುಂಚೆ ಅದು 5 ಲಕ್ಷ ಬರ್ತಾ ಇತ್ತು, ಈಗ ಅದು 1 ಲಕ್ಷ 2 ಲಕ್ಷಕ್ಕೆ ಬಂದು ತಲುಪುತ್ತೆ. ಮೇ 16ರಿಂದ 50 ಸ್ಥಳಗಳಲ್ಲಿ ನನ್ನ ಖಾತಾ ನನ್ನ ಹಕ್ಕು ಮೇಳವನ್ನು ಆರಂಭ ಮಾಡ್ತಾರಂತೆ. ಈ ಮೇಳದಲ್ಲಿ ಅರ್ಜಿ ಸಲ್ಲಿಕೆಗೆ ಅವಕಾಶವನ್ನು ಮಾಡಿಕೊಡ್ತಾರೆ. 100 ದಿನದೊಳಗೆ ಈ ಆಫರ್ ಬೇಕಾದರೆ ಅರ್ಜಿಯನ್ನು ಸಲ್ಲಿಕೆ ಮಾಡ್ತಾರೆ. ಅಂದರೆ 100 ಡೇಸ್ ಆಫರ್. ಈಗ ಕೆಲವು ಹಬ್ಬಗಳಲ್ಲೆಲ್ಲ ಇಡ್ತಾರಲ್ಲ, ಹಾಗೆ ಆಫರ್ ಇಟ್ಟಿದ್ದಾರೆ. ಆಮೇಲೆ ಯಥಾಸ್ಥಿತಿ ಮತ್ತು 5% ಹೋಗುತ್ತೆ. ಇನ್ನು ಕನ್ನಡದ ಉಲ್ಲಂಘನೆಯ ಮಿತಿ ಸಡಿಲಿಕೆಯನ್ನು ಮಾಡಿದ್ದಾರೆ. ಕನ್ನಡದ ಉಲ್ಲಂಘನೆ ಮಿತಿ 5ರಿಂದ 15%ಗೆ ಹೆಚ್ಚಳವನ್ನು ಮಾಡಿದ್ದಾರೆ. ಕಟ್ಟಡದ ಉಲ್ಲಂಘನೆಯನ್ನ ಮಿತಿಯನ್ನು ಸಡಿಲಿಕೆಯನ್ನು ಮಾಡಿದ್ದಾರೆ. ಕಟ್ಟಡ ನಿರ್ಮಾಣದ ವೇಳೆ ನಡು ಜಾಗ ಕಟ್ಟಡದ ಎತ್ತರ ಉಲ್ಲಂಘನೆಯ ಮಿತಿ ಶೇಕಡ 5 ಇತ್ತು, 15ಕ್ಕೆ ಏರಿಕೆಯನ್ನು ಮಾಡಿದ್ದಾರೆ. ಅಂದರೆ ನಿಮ್ಮ ಕಟ್ಟಡದ ಸುತ್ತಲೂ ಕೂಡ ನೀವು ಬಿಟ್ಟಿರ್ತೀರಲ್ಲ ಜಾಗ, ಆ ವಿಚಾರದಲ್ಲಿ ಆಮೇಲೆ ಅಂತಸ್ತನ್ನು ಕಟ್ಕೊಂಡಿರ್ತೀರ, ಕೆಲವು ನಿಯಮಗಳ ಉಲ್ಲಂಘನೆ ಮಾಡಿರ್ತಾರಲ್ಲ ಆ ನಿಟ್ಟಲ್ಲಿ ಇನ್ಮುಂದೆ ಶೇಕಡ 15% ಕಟ್ಟಡ ನಿಯಮ ಉಲ್ಲಂಘನೆ ಮಾಡಿದವರಿಗೆ ದಂಡವನ್ನು ಕಟ್ಟಿಸಿಕೊಂಡು OCಯನ್ನು ಕೊಡ್ತಾರೆ. ಇದರಿಂದ ವಿದ್ಯುತ್ ನೀರು ಸಿಗದೆ ಸಂಕಷ್ಟದಲ್ಲಿದ್ದವರಿಗೆ ಒಂದಿಷ್ಟು ರಿಲೀಫ್ ಕೂಡ ಸಿಗುತ್ತೆ. 2 ದಿನದಲ್ಲಿ ತಿದ್ದುಪಡಿಯನ್ನು ಪ್ರಕಟವನ್ನು ಮಾಡಲಿದ್ದಾರೆ. ಅಲ್ಲ, ನೀವು ಹೇಳಿದ್ರೆ ಇದು ಎಲ್ಲ GBA ಎಲೆಕ್ಷನ್ಗೋಸ್ಕರ ಮಾಡ್ತಾ ಇರೋದು ಅಂತಾರು. ಬಟ್ ಇನ್ನೂ ಒಂದು, ಈ 5% ಆಫರ್ನ ಈ ಹಿಂದೆನೇ ಕೊಟ್ಟಿತ್ತು ಸರ್ಕಾರ. 5% ನೀವು ಕಟ್ಟಿಬಿಟ್ಟು ನಿಮ್ಮ SR ವ್ಯಾಲ್ಯೂ ಮೇಲೆ 5% ಕಟ್ಬಿಟ್ಟು ಬಿ ಖಾತಾದಿಂದ ಎ ಖಾತೆಗೆ ಬದಲಾಯಿಸ್ಕೊಳ್ಳಿ ಅಂತ. ಬಟ್ ಜನರ ನೀರಸ ಪ್ರತಿಕ್ರಿಯೆ. ಇವತ್ತು ಪ್ರೆಸ್ ಮೀಟ್ನಲ್ಲಿ DK ಶಿವಕುಮಾರ್ ಅದನ್ನೂ ಹೇಳಿದ್ರು, ನಾವು ಕೊಟ್ಟಿದ್ವಿ, ನೀವು ಯಾರು ಸದುಪಯೋಗ ಮಾಡ್ಕೊಳ್ಳಿಲ್ಲ, ನಾವು ಅಂದ್ಕೊಂಡಿದ್ರಲ್ಲಿ 5% ಜನ ರೆಸ್ಪಾಂಡ್ ಮಾಡಲಿಲ್ಲ, ಅದಕ್ಕೋಸ್ಕರ ಇಳಿಸ್ತಾ ಇದ್ದೀವಿ ಅಂತ ಅವರ ಸಮರ್ಥನೆ. ಅಲ್ಲ, ಜನ ಯಾಕೆ ರೆಸ್ಪಾಂಡ್ ಮಾಡಿಲ್ಲ ಅಂದರೆ 5% ಅಂದ್ರೆ ಕಡಿಮೆ ಅಲ್ಲ. ನಿಮಗೆ 1 ಕೋಟಿ ಪ್ರಾಪರ್ಟಿ ಅಂದ್ರೆ 5 ಲಕ್ಷ ಆಗೋಯ್ತು. ಸೊ ಹಾಗಾಗಿ ಆ ಸಮಸ್ಯೆ ಆಗೋದಕ್ಕೆ ಆಮೇಲೆ BJP ಅವರೆಲ್ಲ ಹೇಳಿದ್ದು ಫ್ರೀ ಅಂತ ಹೇಳಿದ್ದು. ಸುವರ್ಣವಾದಂತ ಒಂದು ಅವಕಾಶವನ್ನ ಮಾಡ್ಕೊಡ್ತಾ ಇದ್ದೇವೆ. BTA ಮಾಡ್ಕೊಳ್ಬೇಕೆ, ಈಗ ಅವ್ರು 5% ಗೈಡೆನ್ಸ್ ವ್ಯಾಲ್ಯೂ ಕಟ್ಟಬೇಕು. ಯಾರು ಅರ್ಜಿ ಹಾಕೊಂಡ್ರೆ ದಾಖಲೆಗಳನ್ನ ಸರಿಯಾದ ರೀತಿ ಕೊಟ್ಟಿದ್ರೆ, ಸೊ ಬರೀ 2%ಗೆ ಅವ್ರ ಹತ್ರ ಹಣ ತೆಗೆದುಕೊಂಡು 60% ರಿಯಾಯಿತಿಯನ್ನ ನಾವು ಕೊಡ್ತೇವೆ. 1 ಕೋಟಿ ಇತ್ತು ಅಂತಂದ್ರೆ ಒಂದು ಆಸ್ತಿ ಬೆಲೆ ಅವ್ನು 5 ಲಕ್ಷ ಕಟ್ಟಬೇಕಾಗಿತ್ತು, ಬರೀ 2 ಲಕ್ಷ ಕಟ್ಟಿಸ್ಕೊಂಡು 1 ಟೈಮ್ ಸ್ಕೀಮ್ ಇದು. ಅವ್ರಿಗೆ ಖಾತೆಗಳನ್ನ ನಾವು ಸರಿ ಮಾಡಿ